ವೀಕ್ಷಕರೇ, FCRA ಬಿಲ್ ಅನ್ನ ಮೋದಿ ಸರ್ಕಾರ ಕೈ ಬಿಡುತ್ತಾ? ವಿಪಕ್ಷದ ಒತ್ತಡಕ್ಕೆ ಮೋದಿ ಸರ್ಕಾರ ಬಗ್ಬಿಡುತ್ತಾ? ಅಲ್ಪಸಂಖ್ಯಾತರ ವಿರೋಧದ ಆರೋಪಕ್ಕೆ ಹೆದರಿ ಬಿಲ್ ಅನ್ನ ವೀಕ್ ಮಾಡ್ತಾ ಜೆಪಿಸಿಗೆ ಕಳಿಸಿರೋದೇ ಇದಕ್ಕೆ ಸಾಕ್ಷಿನಾ? ಖಂಡಿತವಾಗ್ಲೂ ಇಲ್ಲ. ಅಸಲಿ ಆಟ ಈಗಷ್ಟೇ ಶುರು ಆಗಿರುವಂಥದ್ದು. FCRA ಬಿಲ್ ಜೆಪಿಸಿಗೆ ಹಾಗಾದ್ರೆ ಹೋಗಿದ್ಯಾಕೆ? ಸರ್ಕಾರ ಯಾಕೆ ಇದರಿಂದ ಹಿಂದೆ ಸರಿಲಿಲ್ಲ ಅಂತ ನಾನು ಹೇಳ್ತಾ ಇರುವಂಥದ್ದು. ಜೆಪಿಸಿ ಏನು ಮಾಡುತ್ತೆ ಎಲ್ಲವನ್ನ ಇವತ್ತಿನ ಸ್ಪಾಟೆಡ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೈಲಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಮೋದಿ ಸರ್ಕಾರ FCRA ಬಿಲ್ ಕೈ ಬಿಡ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ವೀಕ್ಷಕರ, ಮೊದಲು ಏನಾಯ್ತು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸರ್ಕಾರ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2026 ಅಂದ್ರೆ FCRA ತಿದ್ದುಪಡಿ ಮಸೂದೆ 2026 ಈಗ ಜೆಪಿಸಿಗೆ ಕಳುಹಿಸಿಕೊಟ್ಟಿರುವಂಥದ್ದು. ವಿರೋಧ ಪಕ್ಷ ಏನ್ ಮಾಡ್ತಾ ಇತ್ತು? ಆರಂಭದಿಂದ ಕೂಡ ಈ ಬಿಲ್ ಅನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಾನೆ ಬಂತು. ಇದನ್ನ ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ಕೊಂಡೇ ಬಂದಿದೆ. ಇನ್ನು ಚರ್ಚ್ ಹಾಗೆ ಒಂದಷ್ಟು ನಾಗರಿಕ ಸಮಾಜ ಸಂಘಟನೆಗಳು ವಿಶೇಷವಾಗಿ ವಿದೇಶಿ ಹಣದಿಂದ ನಿರ್ಮಾಣ ಆಗಿರುವಂತಹ ಆಸ್ತಿಗಳ ವಿಚಾರದಲ್ಲಿ ಒಂದಷ್ಟು ಆತಂಕಗಳನ್ನ ಹೊರಹಾಕ್ತಾ ಹೋದ್ರು. ಬಟ್ ಸರ್ಕಾರ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಈ ಬಿಲ್ ಯಾವುದೇ ಸಮುದಾಯದ ವಿರುದ್ಧ ಅಲ್ಲ, ಬದಲಾಗಿ FCRA ಈಗಿರುವಂತಹ ವ್ಯವಸ್ಥೆಯಲ್ಲಿರುವಂತಹ ಲೋಪದೋಷಗಳನ್ನ ಸರಿಪಡಿಸೋದಕ್ಕೆ, ವಿದೇಶಿ ಹಣದಿಂದ ನಿರ್ಮಾಣ ಆಗಿರುವಂತಹ ಆಸ್ತಿಗಳ ನಿರ್ವಹಣೆಗೆ, ವಿಲೇವಾರಿಯನ್ನ ಇನ್ನಷ್ಟು ಸ್ಪಷ್ಟಗೊಳಿಸೋದಕ್ಕೆ ಈ ಬಿಲ್ ತರಲಾಗ್ತಾ ಇರುವಂತದ್ದು, ಅಂದ್ರೆ ತಿದ್ದುಪಡಿ ಮಾಡಲಾಗ್ತಾ ಇರುವಂತದ್ದು. ಇದನ್ನು ಸರ್ಕಾರ ನಿರಂತರವಾಗಿ ಹೇಳ್ಕೊಂಡು ಬಂತು. ನೋಡಿ, ಜೆಪಿಸಿ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಸಮಿತಿ, ಜಂಟಿ ಸಂಸದೀಯ ಸಮಿತಿ. ಈಗ ಒಂದು ಬಿಲ್ ಜೆಪಿಸಿಗೆ ಹೋಗೋದು ಅಂತಂದ್ರೆ ಅದೇನು ವೈಫಲ್ಯ ಅಂತಲ್ಲ, ಬದಲಾಗಿ ಈಗ ಆ ಬಿಲ್ ಬಗ್ಗೆ ಸಂಸತ್ತಿನ 2 ಸದನದಲ್ಲಿ ತಜ್ಞರಾಗಿರ್ಬಹುದು, ಸಂಬಂಧಪಟ್ಟಂತವರಾಗಿರ್ಬಹುದು, ಅದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ಡಿಸ್ಕಸ್ ಮಾಡಬಹುದು, ಅದ್ರ ಬಗ್ಗೆ ಅಭಿಪ್ರಾಯವನ್ನ ಹೊರಹಾಕಬಹುದು. ಇದು ಇದರ ಅರ್ಥ ಜೆಪಿಸಿಗೆ ಹೋಗೋದು ಅಂತಂದ್ರೆ. ಯಾಕಂದ್ರೆ ನೋಡಿ, ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ಒಂದು ಬಾರಿ ಹೇಳಿದ್ದೀನಿ, ವಿಪಕ್ಷ ಯಾವ ರೀತಿ FCRA ಬಗ್ಗೆ ಸುಳ್ಳು ಮಾಹಿತಿಯನ್ನು ಬಿತ್ತುತ್ತಾ ಇದೆ, ಯಾವ ರೀತಿ ಪ್ರೊಪಗ್ಯಾಂಡಾವನ್ನು ಬಿತ್ತುತ್ತಾ ಇದೆ ಅಂತಂದ್ರೆ, ಈ ಬಿಲ್ ಮುಸಲ್ಮಾನರ ವಿರುದ್ಧ ಇದೆ, ಈ ಬಿಲ್ ಕ್ರಿಶ್ಚಿಯನರ ವಿರುದ್ಧ ಇದೆ, ಅವರಿಗೆ ಪೆಟ್ಟು ಕೊಡೋದಕ್ಕಂತಾನೆ ಇವರು ಈ ಬಿಲ್ ಅನ್ನು ತರ್ತಾ ಇರುವಂತದ್ದು. ಈ ರೀತಿ ನೂರಾರು ಸುಳ್ಳುಗಳನ್ನು ಬಿತ್ತುತ್ತಾ ಇದ್ದಾರೆ. ಅದಕ್ಕೆ ಬೆಸ್ಟ್ ಉದಾಹರಣೆ ನಿಮಗೆ ಬುಧವಾರ ಸಂಸತ್ತು ಒಳಗೆ ಸಿಕ್ತು ನೋಡಿ. ನಾನು ವಿಡಿಯೋವನ್ನು ಹಾಕ್ತೀನಿ. FCRA ಬಿಲ್ ಅಂತ ಹೇಳ್ತಾ ಇದ್ದ ಹಾಗೇನೆ ಅಖಿಲೇಶ್ ಯಾದವ್ ಕಿರುಚಾಡೋದಕ್ಕೆ ಶುರು ಮಾಡ್ತಾರೆ. ಇದು ಆಂಟಿ ಮೈನಾರಿಟಿ ಅಂದ್ರೆ ಅಲ್ಪಸಂಖ್ಯಾತರ ವಿರುದ್ಧ ಇರುವಂತಹ ಬಿಲ್ ಅಂತ. ಕೂಡಲೇ ಕಿರಣ್ ರಿಜಿಜು ಅವರು ಎದ್ದು ಕೇಳಿ ಬಿಡ್ತಾರೆ, ಅಖಿಲೇಶ್ ಯಾದವ್ಗೆ ಸವಾಲನ್ನ ಹಾಕ್ತಾರೆ, ನನಗೆ ಒಂದೇ ಒಂದು ಉದಾಹರಣೆಯನ್ನು ಕೊಡಿ, ನೀವು FCRA ಬಿಲ್ ಅಲ್ಪಸಂಖ್ಯಾತ ವಿರೋಧಿ ಅನ್ನುವಂಥದ್ದನ್ನ ಪ್ರೂವ್ ಮಾಡಿ ಅಂತ. सभापति महोदय, जो सरकार FCRA ला रही है इसके खिलाफ में हम पूरे विपक्ष के लोग हैं। और सभापति महोदय जो माननीय मंत्री जी कह रहे हैं, नहीं माननीय मंत्री जी कह रहे हैं कि माइनॉरिटी के खिलाफ नहीं है। माननीय मंत्री जी बताएं, आज तक जो बिल लाए हैं बिना माइनॉरिटी के खिलाफ कौन सा बिल लेकर के आए आओ आप? मैं जिम्मेदारी के साथ कहता हूँ, अखिलेश जी को मैं चुनौती देता हूँ। इस FCRA बिल का जो प्रावधान आया है, इसमें एक भी प्रावधान ऐसा है आप दिखाइए जो कोई भी माइनॉरिटी का खिलाफ है। ये सर सरासर झूठ बात फैलाया जा रहा है देश में। किसी माइनॉरिटी को टारगेट करने का सवाल ही नहीं है। आप चाहते कि विदेश का धन बिना कानून के ऐसा ही देश में ला करके मर्जी खर्चा करने का क्या? This country is not a banana republic. There should be rules and regulations as per the spirit of the Constitution. There is not a single provision in the proposed FCRA targeting any minority institutions. There is a campaign to mislead certain communities. I take full responsibility to ensure that not a single provision is against any minority community. This is for the well-being of the security of every community of India. ಅಖಿಲೇಶ್ ಯಾದವ್ಗೆ ಅದಕ್ಕೆ ಉತ್ತರನೇ ಇರಲಿಲ್ಲ, ಯಾಕಂದ್ರೆ ಅವ್ರು ಹೇಳಿದ್ದೇ ಸುಳ್ಳು. ಸೊ ಇಂತಹ ಸುಳ್ಳುಗಳನ್ನ ಹೊರಗೆ ಎಳೆಯೋದಕ್ಕೆ ಈ ಬಿಲ್ಲಿನ ತಿದ್ದುಪಡಿಯ ನೈಜ ಉದ್ದೇಶ ಎಲ್ರಿಗೂ ಗೊತ್ತಾಗಬೇಕು ಅಂತಂದ್ರೆ ಒಂದಷ್ಟು ಚರ್ಚೆ ಆಗಬೇಕು. ಆಗ ಜನರಿಗೂ ಸತ್ಯ ಏನು ಸುಳ್ಳು ಏನು ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಹೌದು ಅಲ್ವೋ?
ವೀಕ್ಷಕರ, ಜೆಪಿಸಿಗೆ ಹೋದ ಮೇಲೆ ಸರ್ಕಾರದ ಬಿಲ್ ವೀಕ್ ಆಗಿಬಿಡುತ್ತೆ, ಅದು ಫೇಲ್ ಆಗಿಬಿಡುತ್ತೆ ಅಂತಾನೆ ನೀವು ಅರ್ಥ ಮಾಡ್ಕೊಂಡಿದ್ರೆ ಸಂಸತ್ತಿನ ಇತಿಹಾಸ ಅದಕ್ಕೆ ವಿರುದ್ಧವಾದಂತ ಹಲವಾರು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಸಂಸತ್ತಿನ ಹಲವಾರು ಮಹತ್ವದ ಮಸೂದೆಗಳು ಮೊದಲು ಜೆಪಿಸಿ ಅಥವಾ ಸಂಸದೀಯ ಸಮಿತಿಯ ಮುಂದೆ ಹೋಗಿ ಆ ನಂತರ ಅವು ಕಾನೂನುಗಳಾಗಿರುವಂತ ಬಹಳಷ್ಟು ಉದಾಹರಣೆಗಳು ಇದಾವೆ. ಇದಕ್ಕೆ CAA ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬಹುದು. ಇದಿಷ್ಟೇ ಅಲ್ಲ, ಫಾರೆಸ್ಟ್ ಕನ್ಸರ್ವೇಷನ್ ಅಮೆಂಡ್ಮೆಂಟ್ ಬಿಲ್ 2023, ಜನವಿಶ್ವಾಸ್ ಅಮೆಂಡ್ಮೆಂಟ್ ಆಫ್ ಪ್ರೊವಿಷನ್ ಬಿಲ್ 2022, ಬಯಾಲಜಿಕಲ್ ಡೈವರ್ಸಿಟಿ ಅಮೆಂಡ್ಮೆಂಟ್ ಬಿಲ್ 2021, ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಮಸೂದೆ ಸಂಸದೀಯ ಪರಿಶೀಲನೆಯನ್ನ ಎದುರಿಸಿಯೇ ಬಂದಿರುವಂತದ್ದು. ಇತ್ತೀಚಿನ ಉದಾಹರಣೆ ಅಂತ ತಗೊಳ್ಳೋದಾದ್ರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2024, ಇದು ಕೂಡ ಜೆಪಿಸಿ ಪ್ರಕ್ರಿಯೆಯನ್ನ ದಾಟಿ 2025ರಲ್ಲಿ ಕಾಯ್ದೆಯಾಗಿ ಜಾರಿಗೆ ಬಂದಿರುವಂತದ್ದು. ಹಾಗಾಗಿ ಜೆಪಿಸಿಗೆ ಈ FCRA ಬಿಲ್ ಹೋಗಿದೆ ಅಂತಂದ್ರೆ ಬಿಲ್ ತಣ್ಣಗಾಗಬಿಡ್ತು, ಬಿಲ್ ಮೂಲೆ ಗುಂಪಾಯಿತು ಅನ್ನುವಂಥ ಅರ್ಥ ಅಲ್ಲವೇ ಅಲ್ಲ. ವೀಕ್ಷಕರಲ್ಲಿ ಈಗ ಜೆಪಿಸಿ ಏನು ಮಾಡುತ್ತೆ? ಬಿಲ್ಲಿನ ಪ್ರತಿ ಕ್ಲಾಸ್ ಅನ್ನ ಅಂದ್ರೆ ಪ್ರತಿ ವಿಧಿಯನ್ನ ವಿವರವಾಗಿ ಪರಿಶೀಲನೆ ಮಾಡುತ್ತೆ, ಸಂಬಂಧಪಟ್ಟಂತಹ ಹಿತಾಸಕ್ತಿದಾರರು ತಜ್ಞರ ಅಭಿಪ್ರಾಯವನ್ನ ಆಲಿಸುತ್ತೆ, ಅದಾದ ನಂತರ ತನ್ನ ಶಿಫಾರಸನ್ನ ನೀಡುತ್ತೆ. ಇಲ್ಲಿ ಸಮಿತಿ ಒಂದಷ್ಟು ತಿದ್ದುಪಡಿಗಳನ್ನ ಶಿಫಾರಸು ಮಾಡಬಹುದು. ಹಾಗಂತ ಜೆಪಿಸಿಯ ಶಿಫಾರಸು ಕಡ್ಡಾಯ ಅಂತ ಅಲ್ಲ, ಇಲ್ಲಿ ಅಂತಿಮ ನಿರ್ಧಾರ ಸಂಸತ್ತಿನದ್ದೇ ಆಗಿರುತ್ತೆ. ಈಗ ಈ FCRA ಬಿಲ್ ವಿಚಾರದಲ್ಲಿ ವಿರೋಧ ಪಕ್ಷ ಆಗಿರಬಹುದು, ನಾಗರಿಕ ಸಮಾಜ ಸಂಘಟನೆಗಳ ಪ್ರಮುಖ ಆತಂಕ ಏನು ಅಂತಂದ್ರೆ, ನೋಡಿ, ಬಿಲ್ ಅಲ್ಲಿ ಪ್ರಸ್ತಾಪ ಆಗಿರುವಂತಹ ಚಾಪ್ಟರ್ 3A ಅಡಿಯಲ್ಲಿ ಒಂದಷ್ಟು ನಿರ್ದಿಷ್ಟ ಸಂದರ್ಭಗಳಲ್ಲಿ ವಿದೇಶಿ ಕೊಡುಗೆ ಹಾಗೆ ಅದರಿಂದ ನಿರ್ಮಾಣ ಆಗಿರುವಂತಹ ಆಸ್ತಿಗಳನ್ನ ನಿಗದಿತ ಪ್ರಾಧಿಕಾರದ ವಶಕ್ಕೆ ತಾತ್ಕಾಲಿಕವಾಗಿ ನೀಡುವಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದ್ರೆ ಯಾವಾಗ ಇದು FCRA ಪ್ರಮಾಣ ಪತ್ರದ ಮಾನ್ಯತೆ ಕೊನೆಗೊಂಡ್ರೆ, ಫಾರ್ ಎಕ್ಸಾಂಪಲ್ FCRA ಪ್ರಮಾಣ ಪತ್ರ ಅದನ್ನ ನೀವು ನವೀಕರಿಸದೇ ಇದ್ರೆ, ನವೀಕರಣ ತಿರಸ್ಕೃತ ಆದ್ರೆ, ಅಥವಾ ಪ್ರಮಾಣ ಪತ್ರದ ಅವಧಿ ಮುಗಿದ ನಂತರ ಅದನ್ನ ನವೀಕರಿಸದೇ ಇದ್ರೆ, ಆಗ ನಿಮ್ಮ ಆ ಆಸ್ತಿಗಳ ಮೇಲೆ ತಾತ್ಕಾಲಿಕ ವಶದ ವ್ಯವಸ್ಥೆ ಅನ್ನವಾಗಿ ಆಗಬಹುದು. ಆಮೇಲೆ ಇನ್ನೂ ಒಂದಷ್ಟು ಪ್ರಶ್ನೆಗಳು ಇದಾವೆ. ಒಂದು ಆಸ್ತಿ ವಿದೇಶಿ ಹಣ ಹಾಗೆ ದೇಶೀಯ ಹಣ ಎರಡರಿಂದ ಕೂಡ ನಿರ್ಮಾಣ ಆಗಿದ್ರೆ ಆರಂಭಿಕ ಹಂತದಲ್ಲಿ ಆ ಸಂಪೂರ್ಣ ಆಸ್ತಿ ಪ್ರಾಧಿಕಾರದ ನಿಯಂತ್ರಣಕ್ಕೆ ಹೋಗಬಹುದಾ? ಈ ಆತಂಕನೂ ಇದೆ. ಇನ್ನು ಹಿಂದಿನ ಅವಧಿಗೂ ಅನ್ವಯ ಆಗುವಂತಹ ನಿಬಂಧನೆಗಳ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಎದ್ದಿದ್ದಾವೆ. ಇದೇ ಕಾರಣಕ್ಕೋಸ್ಕರ ಈಗ ಜೆಪಿಸಿ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥದ್ದು. ಎಲ್ಲ ಆತಂಕಗಳನ್ನ ಸಂಸದೀಯ ಸಮಿತಿಯಲ್ಲಿ ವಿಸ್ತೃತವಾಗಿ ಪರಿಶೀಲನೆ ಮಾಡಲಾಗತ್ತೆ, ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಹಾಗಾಗಿ ಬಿಲ್ ಜೆಪಿಸಿಗೆ ಹೋಯಿತು ಅಂತಂದ್ರೆ ಸರ್ಕಾರ ಅದರಿಂದ ಹಿಂದೆ ಸರಿಯಿತು ಅಂತಲ್ಲ, ಬದಲಿಗೆ ಈಗ ಆ ಬಿಲ್ ಇನ್ನಷ್ಟು ಪರಿಶೀಲನೆಗೆ ಹೋಗುತ್ತೆ. ಹಾಗಂತ ಪರಿಶೀಲನೆ ಅಂತಂದು ಕೂಡಲೇ ಒನ್ಸ್ ಅಗೇನ್ ಬಿಲ್ ದುರ್ಬಲ ಆಗೋದು ಅಂತ ಅರ್ಥ ಅಲ್ಲ. ಇನ್ ಅ ಪಾಸಿಟಿವ್ ವೇ ಇದು ಸರ್ಕಾರಕ್ಕೆ ಒಳ್ಳೇದಾಗುತ್ತೆ ಅಂತ ಅರ್ಥ. ಸರ್ಕಾರದ ಹತ್ರ ಸಂಸತ್ತಿನ ಬಿಲ್ ಅನ್ನ ಇಲ್ಲಿ ಮುಂದಕ್ಕೆ ಕೊಂಡೊಯ್ಯೋದಕ್ಕೆ ಬೇಕಾದಂತ ಸಂಖ್ಯಾಬಲ ಆಫ್ ಕೋರ್ಸ್ ಇದೆ. ಮನಸ್ಸು ಮಾಡಿದಿದ್ರೆ ಮೋದಿ ಸರ್ಕಾರಕ್ಕೆ ಇದನ್ನ ಬಹಳ ಈಸಿಯಾಗಿ ಪಾಸ್ ಮಾಡಬಹುದು. ಆದ್ರೆ ಸರ್ಕಾರನೇ ಹೇಳ್ತಾ ಇದೆ ಬೇಡ, ಸರಿಯಾದ ಚರ್ಚೆಯ ಜೊತೆಗೆ ಈ ಬಿಲ್ ಅನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಹೀಗಾಗಿ ಈಗ ಬಿಲ್ ಜೆಪಿಸಿಗೆ ಹೋಗಿದೆ. ಇದು ಬಿಲ್ಗೆ ಕೊಟ್ಟಿರುವಂತ ಫುಲ್ ಸ್ಟಾಪ್ ಅಲ್ಲ, ಸಂಸದೀಯ ಪರಿಶೀಲನೆಯ ಮತ್ತೊಂದು ಹಂತ. ಈಗ ನೋಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ, ಜೆಪಿಸಿ ಯಾವ ಶಿಫಾರಸುಗಳ ಜೊತೆಗೆ ವಾಪಸ್ ಬರುತ್ತೆ, ಆ ಶಿಫಾರಸಲ್ಲಿ ಯಾವುದನ್ನ ಸರ್ಕಾರ ಒಪ್ಪಿಕೊಳ್ಳುತ್ತೆ ಅನ್ನುವಂಥದ್ದು. ಈಗಾಗಲೇ ಅಫ್ಕೋರ್ಸ್ ಮಳೆಗಾಲದ ಅಧಿವೇಶನ ಅಂತೂ ಮುಗೀತು, ಶುಕ್ರವಾರ ಕೊನೆಯ ದಿನ. ಹಾಗಾಗಿ FCRA ಬಿಲ್ ಇನ್ನು ನೆಕ್ಸ್ಟ್ ಚಳಿಗಾಲದ ಅಧಿವೇಶನದವರೆಗೂ ನಾವು ಕಾಯಬೇಕಾಗತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಪಾಸ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ವೀಕ್ಷಕರೇ, FCRA ಬಿಲ್ನ ಕಥೆ ಮುಗಿದಿಲ್ಲ, ಅಸಲಿ ಸಂಸದೀಯ ಪರಿಶೀಲನೆ ಈಗಷ್ಟೇ ಶುರುವಾಗಿದೆ. ಆಮೇಲೆ ಕಾಂಗ್ರೆಸ್ FCRA ಬಿಲ್ ಅನ್ನು ವಿರೋಧ ಮಾಡ್ತಾ ಇದೆ, ಪಾಕಿಸ್ತಾನ FCRA ಬಿಲ್ ಅನ್ನು ವಿರೋಧ ಮಾಡ್ತಾ ಇದೆ, ಅಮೆರಿಕ ವಿರೋಧ ಮಾಡ್ತಾ ಇದೆ, ಬ್ರಿಟನ್ ವಿರೋಧ ಮಾಡ್ತಾ ಇದೆ, ಮಿಷನರಿಗಳು ವಿರೋಧ ಮಾಡ್ತಾ ಇದ್ದಾರೆ, ಚರ್ಚ್ಗಳು ವಿರೋಧ ಮಾಡ್ತಾ ಇದ್ದಾವೆ, NGOಗಳು ವಿರೋಧ ಮಾಡ್ತಾ ಇದ್ದಾವೆ, ಲಿಬರಲ್ಗಳು ವಿರೋಧ ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟ್ಗಳು ವಿರೋಧ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಈ ರೇಂಜ್ಗೆ ಒಗ್ಗಟ್ಟಾಗಿ ನಿಂತ್ಕೊಂಡು ಈ FCRA ಬಿಲ್ ವಿರುದ್ಧ ನಿಂತಿದ್ದಾರೆ, ಬಾಯ್ ಬಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ಏನೋ ಒಳ್ಳೇದಿರ್ಬೇಕಲ್ವಾ? ಒಂದಂತೂ ಸ್ಪಷ್ಟ, FCRA ಬಿಲ್ ಇವರಿಷ್ಟೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಾರತಕ್ಕೆ ಒಳ್ಳೆಯದೇ. ಬಹುಶಃ ತಡ ಆಗಬಹುದು, ಬಟ್ ಮುಂದಿನ ಚಳಿಗಾಲದ ಅಧಿವೇಶನದವರೆಗೂ ಕಾಯಬೇಕಾಗಬಹುದು. ಬಟ್ ಬಿಲ್ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಈವರೆಗಿನ ಮೋದಿ ಸರ್ಕಾರದ ದಿಟ್ಟ ಹೆಜ್ಜೆಗಳನ್ನು ನೋಡಿದ್ರೆ. ನಿಮಗೇನನ್ಸುತ್ತೆ? ವೀಕ್ಷಕರೇ, ಮತ್ತೊಂದು ಕಡೆ
ನಿಮಗೆ ನೆನಪಿರಬಹುದು, ಆಂಟಿ ಪೇಪರ್ ಲೀಕ್ ಬಿಲ್ ವಿಚಾರವಾಗಿ ಚರ್ಚೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ವಾದ್ರಾ ಒಂದು ಅವಮಾನಕಾರಿ ಹೇಳಿಕೆಯನ್ನು ಕೊಡ್ತಾರೆ. ಸಂಸತ್ ಒಳಗೆ ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ಒಂಥರ ಹಿಂದೂಗಳಿಗೆ ಅವಮಾನ ಮಾಡೋ ಸಲುವಾಗಿ ಹೇಳಿದ್ರ ಗೊತ್ತಿಲ್ಲ. ಹೊಸ ಪರೀಕ್ಷಾ ಸುಧಾರಣಾ ಸಮಿತಿಯನ್ನ ಟೀಕಿಸುವಂತ ಸಂದರ್ಭದಲ್ಲಿ ಪ್ರೊಫೆಸರ್ ಕಾಮಕೋಟಿ ಅವರು ಆ ಸಮಿತಿಯಲ್ಲಿ ಇರೋದ್ರಿಂದ ಅವರು ಈ ಹಿಂದೆ ಗೋಮೂತ್ರದ ಔಷಧಿಯ ಪ್ರಯೋಜನಗಳ ಬಗ್ಗೆ ಏನ್ ಹೇಳಿಕೆಯನ್ನು ಕೊಟ್ಟಿದ್ರು ಅದನ್ನ ತಲೆಯಲ್ಲಿ ಇಟ್ಕೊಂಡು ಅವರನ್ನ ಗೋಮೂತ್ರ ಎಕ್ಸ್ಪರ್ಟ್ ಅಂತ ವ್ಯಂಗ್ಯ ಮಾಡ್ತಾರೆ. इस नई कमेटी में तो एक एक्स आईबी चीफ फिर चिल्लाएंगे, एक एक्स आईबी चीफ, एक आईटी कंपनी के मालिक और एक गौमूत्र के विशेषज्ञ भी हैं. इन्हें शिक्षा के बारे में क्या पता जी? सच है. ಬಟ್ ಕೇವಲ ಗಾಂಧಿ ಕುಟುಂಬದ ನೇಮ್ ಪ್ಲೇಟ್ ಇಟ್ಕೊಂಡು ಆ ಒಂದೇ ಅರ್ಹತೆಯನ್ನು ಇಟ್ಕೊಂಡು ಬಂದಿರುವಂತಹ ಪ್ರಿಯಾಂಕಾ ವಾದ್ರಾ ಅವರಿಗೆ ನಿಜವಾಗ್ಲೂ ಪ್ರೊಫೆಸರ್ ಕಾಮಕೋಟಿ ಯಾರನ್ನಂಥದ್ದು ಗೊತ್ತಿಲ್ಲ ಅಂತ ಅನ್ಸುತ್ತೆ. 2022ರಿಂದ IIT ಮದ್ರಾಸ್ ನಿರ್ದೇಶಕರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಕಂಪ್ಯೂಟರ್ ಆರ್ಕಿಟೆಕ್ಚರ್, ಸೈಬರ್ ಸೆಕ್ಯೂರಿಟಿ, VLSI ಡಿಸೈನ್ ಕ್ಷೇತ್ರದ ತಜ್ಞರು, ಭಾರತದ ಮೊದಲ ಸ್ವದೇಶಿ ಮೈಕ್ರೋ ಪ್ರೊಸೆಸರ್ ಯೋಜನೆ ಶಕ್ತಿಗೆ ನೇತೃತ್ವವನ್ನು ನೀಡಿದಂಥವರು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ನ ಸದಸ್ಯರು, ಭಾರತದ AI ಟಾಸ್ಕ್ ಫೋರ್ಸ್ನ ಮಾಜಿ ಅಧ್ಯಕ್ಷರು, 150ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧದ ಲೇಖಕರು, ಹಲವು ಪ್ರಮುಖ ರಾಷ್ಟ್ರೀಯ ತಂತ್ರಜ್ಞಾನ ಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು. ಇಷ್ಟೆಲ್ಲ ಸಾಧನೆ ಮಾಡಿರುವಂಥ ದೇಶದೊಬ್ಬ ಪ್ರಮುಖ ವಿಜ್ಞಾನಿಯನ್ನ ಕೇವಲ ಒಂದು ಸಾಲಿನ ವ್ಯಂಗ್ಯಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಜನ ಹೇಳ್ತಾ ಇರೋ ಪ್ರಕಾರ ಪ್ರಿಯಾಂಕಾ ವಾದ್ರಾ ಅವರು ಇಳಿಸಿ ಅವಮಾನವನ್ನ ಮಾಡ್ತಾರೆ. ಹಾಗಾಗಿ ಪ್ರಿಯಾಂಕಾ ವಾದ್ರಾ ಅವರ ವಿರುದ್ಧ ಈಗ 14,000ಕ್ಕೂ ಹೆಚ್ಚು ಸಹಿಗಳು ಸಂಗ್ರಹ ಆಗಿದ್ದಾವೆ. IIT ಮದ್ರಾಸ್ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ವಾದ್ರಾ ಅವರಿಂದ ಉತ್ತರದಾಯಿತ್ವವನ್ನ ಕೇಳಿ ಈ ಒಂದು ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು. ಆಗಸ್ಟ್ 1ನೇ ತಾರೀಕು ಆರಂಭ ಆದಂತಹ ಈ ಅರ್ಜಿಗೆ ದೇಶಾದ್ಯಂತ ಅಕಾಡೆಮಿಕ್ ಕ್ಷೇತ್ರದ ತಜ್ಞರು, ವಿಜ್ಞಾನಿಗಳು, ಸಂಶೋಧಕರಿಂದ ಭಾರಿ ಬೆಂಬಲ ಕೂಡ ವ್ಯಕ್ತ ಆಗ್ತಾ ಇದೆ. ಅಷ್ಟೇ ಅಲ್ಲ, 38ಕ್ಕೂ ಹೆಚ್ಚು ದೇಶಗಳಲ್ಲಿರುವಂತಹ ಭಾರತೀಯ ಮೂಲದ ವಿಜ್ಞಾನಿಗಳು ಕೂಡ ಈ ಅರ್ಜಿಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಸೊ ಇದು ಬರೀ ರಾಜಕೀಯ ವಿಚಾರನ ಅಂತ ಕೇಳಿದ್ರೆ ಖಂಡಿತವಾಗಲೂ ಅಲ್ಲ. ಇದು ರಾಜಕೀಯ ಎಲ್ಲವನ್ನ ಕೂಡ ಮೀರಿರುವಂತಹ ವಿಚಾರ. ಇದು ಭಾರತದ ವೈಜ್ಞಾನಿಕ ಶೈಕ್ಷಣಿಕ ಸಮುದಾಯದ ಬಗ್ಗೆ ಇರಬೇಕಾದಂತಹ ಕನಿಷ್ಠ ಗೌರವ, ಸೌಜನ್ಯದ ಪ್ರಶ್ನೆ. ನೀವೊಂದು ವೋಟ್ ಬ್ಯಾಂಕ್ ಅನ್ನ ಮೆಚ್ಚಿಸೋ ಸಲುವಾಗಿ ಸನಾತನ ಧರ್ಮವನ್ನ ಈ ರೀತಿ ಕೂಡ ಅವಮಾನವನ್ನ ಮಾಡಬಹುದು ಅನ್ನುವಂಥ ಪ್ರಶ್ನೆ. ತಾನು ನಕಲಿ ಗಾಂಧಿ ಕುಟುಂಬದವಳು ಅಂದ ಮಾತ್ರಕ್ಕೆ ಯಾರನ್ನ ಬೇಕಾದ್ರೂ ಯಾವುದನ್ನ ಬೇಕಾದ್ರೂ ಅವಮಾನವನ್ನ ಮಾಡ್ತೀನಿ ಅಂತಂದ್ರೆ ಅದು ನಡೆಯತ್ತಾ? ಸೊ ಈಗಾಗಲೇ 14,000ಕ್ಕೂ ಹೆಚ್ಚು ಜನ ಸಹಿಯನ್ನ ಹಾಕಿದ್ದಾರೆ. ಈ ಸಂಖ್ಯೆ ಅಫ್ಕೋರ್ಸ್ ಇನ್ನು ಹೆಚ್ಚಾಗ್ತಾನೆ ಇದೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆಮೇಲೆ ಪ್ರಿಯಾಂಕಾ ವಾದ್ರಾ ಅವರಿಗೆ ಪಾಪ ಸಮಯ ಇದ್ದರೆ ತಮ್ಮದೇ ಪಕ್ಷದ ನಾಯಕರಾಗಿದ್ದಂಥ ಆಸ್ಕರ್ ಫರ್ನಾಂಡಿಸ್ ಅವರು ಈ ಹಿಂದೆ ಗೋಮೂತ್ರ ಕ್ಯಾನ್ಸರ್ ಅನ್ನ ಗುಣಪಡಿಸಿದೆ ಅಂತ ಸಂಸತ್ತಲ್ಲೇ ಮಾಡಿರುವಂಥ ಒಂದು ಭಾಷಣ ಇದೆ. ಪ್ರಿಯಾಂಕಾ ವಾದ್ರಾ ಅವರಿಗೆ ಸಮಯ ಇದ್ರೆ ಆ ಭಾಷಣವನ್ನ ಕೇಳಬೇಕು. ನಿಮ್ಮದೇ ಪಕ್ಷದ ನಾಯಕ ಆಗಿದ್ದಂಥವರು. My esteemed friend Jairam Ramesh pulls my leg when I talk of Gomutra. I had been to a ashram near Meerut, and it was late in the night when I reached the ashram. I talked to the Swamiji there, and I had to reach back to Meerut, and I didn't know the route. The Swamiji was kind enough to lend his driver to show me the path. As I was discussing with the driver, I asked him, "Why are you here?" He said, "Sir, I had cancer. I was suffering from serious cancer. There was no treatment which could cure me. Ultimately, I came to this ashram. And in this ashram, I got a relief from Gomutra and my cancer was cured."
and I have decided to serve this ashram. Lifetime I will serve in this ashram. I will not take up any job because this ashram has given me a new life, new lease of life. ಹಾಗಾಗಿ ವೀಕ್ಷಕರೇ, FCRA ವಿಚಾರವಾಗಿ ನಾವು ನೋಡೋದಾದ್ರೆ ಒಂದು ಮಾತನ್ನ ನಾವಿಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು. FCRA ಬಿಲ್ JPCಗೆ ಹೋಗಿರುವಂಥದ್ದು ಸರ್ಕಾರದ ಸೋಲಲ್ಲ, ಬಿಲ್ಗೆ ಫುಲ್ ಸ್ಟಾಪ್ ಅಲ್ಲ, ಅಸಲಿ ಸಂಸದೀಯ ಪರಿಶೀಲನೆಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ವಿಪಕ್ಷ ಎಷ್ಟೇ ವಿರೋಧವನ್ನ ಮಾಡಲಿ, ಎಷ್ಟೇ ಆರೋಪವನ್ನ ಮಾಡಲಿ, ಅಂತಿಮವಾಗಿ ಈ ಬಿಲ್ ಯಾವ ರೂಪದಲ್ಲಿ ಬರುತ್ತೆ ಅನ್ನುವಂಥದ್ದನ್ನ JPC ಶಿಫಾರಸು, ಅದೇ ರೀತಿ ಸಂಸತ್ತಿನ ನಿರ್ಧಾರ ತೀರ್ಮಾನ ಮಾಡುತ್ತೆ. ಮತ್ತೊಂದು ಕಡೆ ದೇಶದ ಒಬ್ಬ ಪ್ರಮುಖ ವಿಜ್ಞಾನಿಯನ್ನ, ಖ್ಯಾತ ವಿಜ್ಞಾನಿಯನ್ನ ರಾಜಕೀಯ ವ್ಯಂಗ್ಯದ ಮೂಲಕ ಅವಮಾನ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂಥದ್ದು. ನೋಡೋಣ ಅದು ಮುಂದೆ ಏನಾಗುತ್ತೆ ಅಂತ. ಮತ್ತೆ ಹೇಳ್ತೀನಿ, FCRA ಕಥೆ ಮುಗಿದಿಲ್ಲ ವೀಕ್ಷಕರೇ. ಅಸಲಿ ಆಟ ಈಗಷ್ಟೇ ಶುರುವಾಗಿದೆ. ಮುಂದಿನ ಚಳಿಗಾಲದ ಅಧಿವೇಶನದವರೆಗೂ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯೋಣ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.